ಎಂತ ರಾಜಕಾರಣಿ ಬಂಡ ರಾಜಕಾರಣಿಗಳು ಜನರು ಇಷ್ಟೊಂದು ಫಲವತ್ತಾದಂತ ಭೂಮಿ ಇವತ್ತು ದೇಶ ಬೆಳೀತಾ ಇದೆ, ನಾಡು ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನ ಬಳಕೆ ವಸ್ತುಗಳು ಸಹ ಜೊತೆಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ರೈತರು ಬೆಳೆದೇ ಇರೋದ್ರಿಂದಾನೇ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಯ್ತಿರೋದು. ರೇಟ್ ಎಷ್ಟಾಗಿದೆ, ದಿನ ಬಳಕೆ ವಸ್ತುಗಳು ಎಷ್ಟಾಗಿದೆ. ನೀವೇನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಮುಷ್ಟಾನ್ನ ಭೋಜನ ತಿನ್ನಿಸ್ತಿದ್ದಾರೆ ಕಣ ಅಯೋಗ್ಯರೇ. ರೈತರು ಏನ್ ತಿನ್ಸಕ್ಕಾಗತ್ತೇನೆ? ಕೂಲಿ ಮಾಡೋರು ಏನ್ ತಿನ್ನಿಸ್ತಾರೆ, ಆಟೋ ಚಾಲಕರು ಏನ್ ತಿನ್ನಿಸ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡೋರು ಏನ್ ತಿಂತಾರೆ? ಪ್ರತಿದಿನ ದಿನ ಬಳಕೆ ವಸ್ತುಗಳು ರೇಟ್ ಜಾಸ್ತಿ ಆಗಿ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಸಾಲ ಮಾಡ್ರೆ ಸಾಲ ತೀರ್ಸಕ್ ಆಗ್ದೇನೆ ಮಾನ ಮರ್ಯಾದೆ ಬದುಕಿನವರು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ. ರೈತರು ಎಷ್ಟು ವರ್ಷದಿಂದ ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಇದ್ರ ಬಗ್ಗೆ ಏನಾದ್ರು ನಿಮಗ್ ಜವಾಬ್ದಾರಿ ಇದೆಯಾ? ರಾಜಕಾರಣಕ್ಕೆ ಬರೋದು ಏನಕ್ಕೆ ನೀವು? ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡ್ತೀವಿ, ನೊಂದ ಜೀವಗಳಿಗೆ ಸರ್ಕಾರಿ ಸವಲತ್ತುಗಳು ಕೊಡಿಸ್ತೀವಿ ಏನವ. ರೈತರೇ ಈ ದೇಶದ ಬೆನ್ನೆಲುಬು ಅಂತಿದ್ದಾರೆ. ಇಲ್ಲಿ 20-37 ಎಕರೆ ಜಮೀನಲ್ಲಿ ಎಷ್ಟು ಸಾವಿರ ಜನ ಅನ್ನ ತಿನ್ಬೋದು ಏನವಾ? ಅಲ್ಲ ಅಲ್ಲ ಕತ್ರ ಗಿತ್ರ ತಿನ್ಕೊಂಡು ಮಾನ ಮರ್ಯಾದೆ ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತ ನೀವೇನೋ ಜೀವನ ಮಾಡ್ತಿದಾರೆ. ಇವರೆಲ್ಲ ಮಾತ್ರ ನುಗ್ಗೈತದೇನ್ರಿ? ಇವರೆಲ್ಲ ಮಾತ್ರ ನುಗ್ಕೊಂಡು ಜೀವನ ಮಾಡಕ್ಕಾಯ್ತದೆ. ಮುಂದಕ್ಕೆ ಹಿಂಗೆ ಭೂಮಿ ಒಂದ್ ಕಡೆಯಿಂದ ನಶಿಸ್ ಹೋಗ್ತಾ ಇದ್ರೆ ನೀವು ನಿಜವಾಗ್ಲೇ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದ್ರೆ, ಜನ ರೈತರ ಮೇಲೆ ನಿಜವಾಗ್ಲೂ ಕಾಳಜಿನ ಇರೋದೇ ಆದ್ರೆ ಇದೇ ಹೊಸುಂಡಿ ಗೇಟ್ ಮುಂದೆ ಒಂದು 27-30 ಎಕರೆ ಜಮೀನಿದೆ, ಅಲ್ಲಿ ಸರ್ಕಾರಿ ಜಮೀನೇ. ಯಾಕೆ ರೈತರು ಬೇಡ ಬೇಡ ಅಂದ್ರೆ ಇಲ್ಲಿ ಬಂದು ತಗಲಾಕೊಂಡು ಈಗ ಬಯಸ್ಕೊಂಡು ಮಾನ ಮರ್ಯಾದೆ ಕಳಿಸ್ಕೊತಾ ಇದ್ರೆ, ದಿನ ತೂ ಅಂತ ಹೋಗಿಸ್ಕೊತಾ ಇದ್ರಿ. ಮೊನ್ನೆ ನೋಡಿದ್ರೆ ಮಂಡ್ಯದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಲ್ಲಿ ಮಹಿಳೆಯರ ಪೊರಕೆ ನೋಡಿದ್ರಲ್ಲ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬಮ್ಮ ಅವ್ರು ಗತಿ ತೋರ್ಸೋರೆ. ಮುಂದಕ್ಕೆ ಒನಕೆ ತೋರ್ಸ್ಬೇಕಾಗತ್ತೆ ನಿಮ್ಗೆ ಇಲ್ಲಿಗೆ ಬಂದ್ರೆ. ಅರ್ಥ ಮಾಡ್ಕೊಳ್ಳಿ. ಪೊರಕೆ ಹಿಡ್ಕೊಂಡ್ರು ಎಲ್ರು ಪೊರಕೆ ಒನಕೆನೂ ಐತೆ. ಪೊರಕೆ ಸೇವೆ ತಪ್ಪಿಸ್ಕೊಂಡ್ರೆ ನೀವು ಮತ್ತೆ ನೀವು ಮುಂದೆ ಬಂದ್ರೆ ನಿಮ್ಗೆ ಒನಕೆ ಸೇವೆನೇ ಆಗೋದು. ನೋಡಿ ನೀವು ಬೇಕಾದ್ರೆ ಜನರನ್ನ ಎಲ್ಗಂಟೆ ಕೆಣಕ್ತೀರಿ, ಜನರ ಎಲ್ಗಂಟೆ ಸೋಲಕ್ ಆಗತ್ತೆ. ಈ ಕೂಡಲೇ ಸರ್ಕಾರ ಗುರುಮಾತ್ನಲ್ಲಿ ಏನ್ ನೀವು ನಿಮ್ಹಾನ್ಸ್ ಆಸ್ಪತ್ರೆ ಮಾಡ್ಬೇಕು ಅಂತ ಹೊರಟಿದ್ರಿ, ದಯಮಾಡಿ ಬೇಡ. ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ. ರೈತರ ಆಕ್ರೋಶಕ್ಕೆ ತುತ್ತಾಗಬೇಡಿ. ರೈತರನ್ನ ಎದುರಾಕೊಂಡು ಇಲ್ಲಿ ತನಕ ನಡೆದಿರ್ತಕ್ಕಂಥ ಸರ್ಕಾರ ಇತಿಹಾಸದಲ್ಲೇ ಇಲ್ಲ. ಆದ್ರೂ ಸಹ ಬಂಡ್ ಬಿದ್ಕೊಂಡು ಒಂದ್ಸತಿ ಉಗಿದ್ರು ಪರವಾಗಿಲ್ಲ, 2 ಮಾತು ಬೋದ್ರು ಪರವಾಗಿಲ್ಲ ಅಂತ ಬಂಡತನದಿಂದ ಮಾಧ್ಯಮಗಳ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ರಲ್ಲ, ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ನೀವು ಗುಡುಮಾದ್ನಳ್ಳಿಯಲ್ಲಿ ಮಾಡುವಂತ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಹೊಸುಂಡಿ ಗೇಟ್ ಮುಂದೆ ಅಲ್ಲೊಂದು 25-30 ಎಕರೆ ಜಮೀನಿದೆ, ಅದು ಸಹ ಸರ್ಕಾರಿ ಭೂಮಿ, ಅಲ್ಲಿ ಮಾಡಿ.